ನಮಸ್ಕಾರ. ನನ್ನ ಹೆಸರು BM ನರಸಿಂಹಮೂರ್ತಿ, ದೊಡ್ಡಬಳ್ಳಾಪುರ ತಾಲೂಕು ಬ್ಲಾಕ್ ಕಾಂಗ್ರೆಸ್ SC ವಿಭಾಗ ಉಪಾಧ್ಯಕ್ಷರು. ಹಳ್ಳಿ ಪಟ್ಟಣ ಪಂಚಾಯಿತಿಯ ಅಂಬೇಡ್ಕರ್ ನಗರ ವಾರ್ಡ್ ನಂಬರ್ 16ರ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾಗಿ ನಮ್ಮ ಶ್ರೀಮತಿ ಮಂಜುಳಾ ಅವ್ರನ್ನ ಕಣಕ್ಕೆ ಇಳಿಸ್ತಾ ಇದ್ದೀವಿ. ಆದ್ದರಿಂದ ಈ ಪಟ್ಟಣ ಪಂಚಾಯಿತಿ ಮೊದಲು ಗ್ರಾಮ ಪಂಚಾಯಿತಿ ಇದ್ದಾಗ 6 ವರ್ಷ ಆಗಿತ್ತು ಇಲ್ಲಿ ಎಲೆಕ್ಷನ್ ಆಗಿ. ಈಗ ಪಟ್ಟಣ ಪಂಚಾಯಿತಿಗೆ ಅಪ್ಗ್ರೇಡ್ ಆಗಿದೆ. ಈಗ ಪಟ್ಟಣ ಪಂಚಾಯಿತಿ ಅಪ್ಗ್ರೇಡ್ ಆಗಿರೋದ್ರಿಂದ ಈಗ ಸ್ಥಳೀಯವಾಗಿ ಚುನಾವಣೆ ಬಂದಿದೆ. ಈ ಚುನಾವಣೆಗೋಸ್ಕರ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಶ್ರೀಮತಿ ಮಂಜುಳಾ ಅವ್ರನ್ನ ಪಕ್ಷದಿಂದ ನಿಲ್ಲಿಸ್ತಾ ಇದ್ದೀವಿ. ನಮ್ಮ ಕನಸುಗಳಲ್ಲಿ ಕೆಲವು ಜನಗಳಿಗೆ ಈಗಲೂ ವಸತಿ ಸೌಲಭ್ಯ ಇಲ್ಲ. ವಸತಿ ಸೌಲಭ್ಯ ಮುಖ್ಯವಾಗಿ ಅವ್ರಿಗೆ ಯಾರಿಗೂ ವಸತಿ ಸೌಲಭ್ಯ ಇಲ್ಲ. ಹೋಗಿ ಅಲ್ಲಿ ಅಜಯ್ ಸ್ಕೂಲ್ ಪಕ್ಕ ಚರಂಡಿ ಪಕ್ಕ ಮನೆಗಳು ಕಟ್ಕೊಂಡು ಪಾಪ ವಾಸನೆ ಇದರಲ್ಲಿ ರೋಗ ರುಜಿನಗಳಲ್ಲಿ ಬಾಳ್ತಾ ಇದ್ದಾರೆ. ಮೊದಲನೇ ನಮ್ಮ ಕನಸು ಅವರಿಗೆ ಅಲ್ಲಿಂದ ಬೇರೆ ಕಡೆ ಸ್ಥಳ ನಿಗದಿಪಡಿಸಿ ನಾವು ಅವ್ರಿಗೊಂದು ವಸತಿ ಸೌಲಭ್ಯ ಕಲಿಸ್ಬೇಕು ಅಂತ ನನ್ನ ಆಸೆ, ಮೊದಲನೇ ಆಸೆ. ಇಲ್ಲಿ ಮೂಲಭೂತ ಸೌಕರ್ಯಗಳು ಏನೇನು ಅವಶ್ಯಕತೆ ಇದೆ? ಚರಂಡಿ ವ್ಯವಸ್ಥೆಗಳು ಸರಿ ಇಲ್ಲ, ಆಮೇಲೆ ವಸತಿ ಸೌಕರ್ಯ ಇಲ್ಲ, ಅವ್ರಿಗೆ ಒಳಚರಂಡಿ ವ್ಯವಸ್ಥೆ ಸರಿ ಇಲ್ಲ. ಅದನ್ನೆಲ್ಲ ನಾನು ಸ್ವಲ್ಪ ಧ್ವನಿ ಎತ್ತಬೇಕು, ಈ ಸಾರ್ವಜನಿಕರ ಪರವಾಗಿ ಧ್ವನಿ ಎತ್ತಬೇಕು ಅಂತ ನನ್ನ ಆಸೆ ಇದೆ. ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ನಮ್ಮ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು, KH ಮುನಿಯಪ್ಪ ಅವರು, ನಮ್ಮ ಗ್ರಾಮಾಂತರ ಉಸ್ತುವಾರಿ ಸಚಿವರಾದ KH ಮುನಿಯಪ್ಪನವರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಏನು ಪಂಚ ಗ್ಯಾರಂಟಿಗಳು ಕೊಟ್ಟಿದ್ರು ಅದ್ರ ಮುಖಾಂತರ ಎಲ್ಲರೂ ಅದನ್ನು ನುಡಿದಂತೆ ನಡೆದಿದ್ದಾರೆ. ಅದ್ರ ಮುಖಾಂತರ ನಮಗೂ ಒಂದು ಶಕ್ತಿ ಬಲ ಬಂದಿದೆ. ನಮ್ಮ ಎಲ್ಲ ಕಡೆನೂ ಅದರ ಸೌಕರ್ಯ ಪಡ್ತಾ ಇದ್ದಾರೆ ಸಾರ್ವಜನಿಕರು. ಅದನ್ನು ಜನಗಳು ಮಂದಟನೆ ಮಾಡಿಕೊಂಡು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಅಭ್ಯರ್ಥಿಯಾದ ನನ್ನ ಶ್ರೀಮತಿಯಾದ ಮಂಜುಳಾ ಅವರಿಗೆ ನೀವು ಕೈ ಹಿಡಿದು ಮತ ಕೊಟ್ಟು ನಮ್ಮನ್ನು ಆಶೀರ್ವದಿಸಬೇಕಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ನಾನು ಈ ಚುನಾವಣೆಗೆ ಬಂದಿರೋದು ಜನನಾಯಕ ಅಲ್ಲ, ನಿಮ್ಮ ಸೇವಕ ಆಗಿ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ನಿಮ್ಮ ಮನೆಮಗನಾಗಿ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ನಿಮ್ಮ ಅಣ್ಣ ತಮ್ಮಂದನಾಗಿ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ನಿಮ್ಮ ಸಹೋದರನಾಗಿ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ಇದೊಂದು ಅವಕಾಶ ನನಗೆ ನೀವು ಕಲ್ಪಿಸಿಕೊಡಬೇಕಾಗಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಮತ್ತು ನಾನು ಕಳೆದ ಬಾರಿ ಚುನಾವಣೆಯಲ್ಲಿ ಇದೇ ಕಾಂಗ್ರೆಸ್ ಪರವಾಗಿ ನಾನು ಸೋತಿದ್ದೀನಿ. ಈ ಸರಿ ನೀವು ದಯವಿಟ್ಟು ನನ್ನನ್ನು ನಿಮ್ಮ ಮನೆ ಮಗನಾಗಿ, ನಿಮ್ಮ ಅಣ್ಣ ತಮ್ಮನಾಗಿ, ಒಂದು ಸಹೋದರನಾಗಿ ನನ್ನ ಕೈ ಹಿಡಿದು ನೀವು ನನಗೆ ಬೆಂಬಲ ಸೂಚಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮ್ಮ ನಿಕಟಪೂರ್ವ ಶಾಸಕರಾದ T. ವೆಂಕಟರಮಣಯ್ಯ ಸಾರಥ್ಯದಲ್ಲಿ ನಾವು ಚುನಾವಣೆಗೆ ಸನ್ನದ್ಧರಾಗಿ ಮುಂದೆ ಹೋಗ್ತಾ ಇದ್ದೇವೆ. ಅವರ ಆಶೀರ್ವಾದ, ಅವರ ಬೆಂಬಲದಿಂದ ಮುಂದೆ ಹೋಗ್ತಾ ಇದ್ದೀವಿ. ಈ ಸಾರ್ವಜನಿಕರನ್ನು ನಾನು ಕೇಳ್ಕೊಳ್ಳೋ ನನ್ನ ಮನವಿ ಇಷ್ಟೇ. ಈಗ ಪಂಚ ಗ್ಯಾರಂಟಿಗಳಿಂದ ತಾವು ತಿಂಗಳಿಗೆ 2,000 ರೂಪಾಯಿ ಎಲ್ಲರ ಅಕೌಂಟ್ಗಳಿಗೆ ಬರ್ತಾಯಿದೆ. ಅದರಿಂದ ನೀವು ಔಷಧಿಗಳು ಇಲ್ಲ ಒಂದು ಕಂತುಗಳಿಗೆ ಇಲ್ಲ ನಿಮ್ಮ ಮೂಲಭೂತ ಸೌಕರ್ಯಗಳಿಗೆ ಸಹಾಯ ಪಡ್ಕೊಂಡಿದ್ದೀರಾ. ಆಮೇಲೆ ಕರೆಂಟ್ ಫ್ರೀ, ಬಸ್ಸಲ್ಲಿ ನೀವು ಎಲ್ಲೇ ಒಂದು ದೇವಸ್ಥಾನಗಳಿಗೆ ಹೋದರೂ, ಒಂದು ಹಾಸ್ಪಿಟ್ಲಿಗೆ ಹೋದರೂ, ಒಂದು ಊರಿಗೆ ಹೋದ್ರೂ ನಿಮ್ಗೆ ಅದೂ ಒಂದು ಸೌಕರ್ಯ ಸಿಕ್ಕಿದೆ ನಮ್ಮ ಸರ್ಕಾರದಿಂದ, ಕಾಂಗ್ರೆಸ್ ಸರ್ಕಾರದಿಂದ. ಇದು ಎಲ್ಲ ಸೌಕರ್ಯಗಳು 5 ಗ್ಯಾರಂಟಿ ಯೋಜನೆಗಳು ನಿಮ್ಗೆ ತಲುಪಿದೆ. ಅವರು ನುಡಿದಂತೆ ನಡ್ಕೊಂಡಿದ್ದಾರೆ ನಮ್ಮ ಸರ್ಕಾರದಿಂದ. ಸಿದ್ದರಾಮಣ್ಣವರು, DK ಶಿವಕುಮಾರ್ ಸಾಹೇಬ್ರ ಕಡೆಯಿಂದ ಎಲ್ಲ ನಿಮಗೆ ಸಹಕಾರ ಸಹಾಯ ಎಲ್ಲ ನಮ್ಮ ಸಾರ್ವಜನಿಕ ಸಿಕ್ಕಿದೆ. ಇದನ್ನೆಲ್ಲ ತಾವು ಮನದಟ್ಟು ಮಾಡಿ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಈ ನಿಮ್ಮ ಮಗನನ್ನು ಒಂದು ಸರಿ ನೀವು ಕೈ ಹಿಡಿದು ಆಶೀರ್ವದಿಸಿದ್ರೆ ನಾನು ಮುಂದೆ ಇನ್ನೂ ಹೆಚ್ಚಿನ ಯೋಜನೆಗಳನ್ನು ನಮ್ಮ ಸರ್ಕಾರದಿಂದ ನಮ್ಮ ಈ ಊರಿನ ನಾಗರಿಕರಿಗೋಸ್ಕರ ಈ ಪಂಚಾಯತಿಯನ್ನು ಧ್ವನಿ ಎತ್ತಿ ಈ ಮುಂದೆ ಏನು ಆಗಬೇಕಾದ ಕಾರ್ಯಕ್ರಮಗಳು ಕೆಲಸಗಳ ಬಗ್ಗೆ ನಾನು ಇನ್ನೂ ಹೆಚ್ಚಿನ ಶ್ರಮವಹಿಸಿ ನಿಮ್ಮ ಪರವಾಗಿ ನಾನು ಧ್ವನಿ ಎತ್ತೋಕ್ಕೆ ನೀವು ಬಲ ಕೊಟ್ಟು ನನಗೆ ಸಹಕಾರ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.